ಬೆಂಗಳೂರಿಗೆ ಬರ್ತಕ್ಕಂಥ ದೂರದಿಂದ ಬರ್ತಕ್ಕಂಥವ್ರಿಗೆ ಇಲ್ಲಿ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಸಂಬಂಧಿಕರ ಮನೆಗಳಲ್ಲಿ ಅವ್ರು ಉಳ್ಕೊಂಡ್ರೆ ಅಷ್ಟೊಂದು ಅವರಿಗೆ ಎಲ್ಲೋ ಒಂದು ಹತ್ರ ಮುಜುಗರ ಆಗುತ್ತೆ. ಹೀಗೆ ಇಷ್ಟು ಅಮೌಂಟ್ ತೊಗೊಂಡು ಅವರಿಗೆ ಊಟ ವಸತಿ ಉಪಚಾರ ಮಾಡಿದರೆ ಅದರಿಂದ ಲಾಭದಾಯಕವಾಗಿ ನಡೆಸ್ತಕ್ಕಂಥದ್ದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಅಂತ. ಅದನ್ನು ನಾವು ಅಲ್ಲಿ ದೂರದಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗಿ ನೋಡಿದ್ವಿ. ಆವಾಗ ಮನಸ್ಸಿಗೆ ಬಂತು, ಇದನ್ನು ನಾನು ಯಾಕೆ ಮಾಡಬಾರ್ದು ಅಂತ. ಆ ಒಂದು ಹುಮ್ಮಸ್ಸಲ್ಲಿ ಬಂದು ಫ್ರೆಂಡ್ಸ್ನೆಲ್ಲ ಸಂಜೆ ಆಫೀಸಿಂದ ಬರ್ತಾ ಎಲ್ಲರನ್ನೂ ಕೂರಿಸ್ಕೊಂಡು, ಇಲ್ಲ ನಾನೊಂದು ಪೇಯಿಂಗ್ ಗೆಸ್ಟ್ ಮಾಡಬೇಕು. ಎಲ್ಲರೂ ನಕ್ಕಾಡ್ಬಿಡ್ತಾರೆ, ಅಯ್ಯೋ ಪೇಯಿಂಗ್ ಗೆಸ್ಟ್ ಮಾಡ್ತಾರಂತೆ ಹುಡುಗ. ಹೇಳ್ತಾಯಿದ್ರು, ಈ ವಯಸ್ಸಲ್ಲಿ ನೀನು ಹೆಣ್ಮಕ್ಳು ಹಾಸ್ಟೆಲ್ ಮಾಡ್ತೀನಿ ಅಂತ ಹೊರಟಿದೆಯಲ್ಲ, ನಿನಗೆ ಬುದ್ಧಿಗಿದ್ದೆ ಐತಿಲ್ಲ, ಯಾವುದನ್ನು ಸುಮ್ಮನೆ ಒಂದು ಇದಕ್ಕೆ ಕೆಲಸಕ್ಕೆ ಹೋಗು ಅಂತ. ಇಲ್ಲ, ಏನಾದರೂ ಸ್ವಂತಕ್ಕೆ ಮಾಡಬೇಕು ನಾನು. ಆಮೇಲೆ ಒಂದು 4 ಜನ ಮುಂದೆ ಬರ್ತಾರೆ, ಒಂದು 3 ಜನ ರೂಮ್ಮೇಟ್ಸ್ ಕೂಡ ಆಗಿ ನಮ್ಮ ದೂರದ ಸಂಬಂಧಿಗಳು ಕೂಡ ಆಗಿದ್ದರು. ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಮುಟ್ಟಿರ್ತಕ್ಕಂಥ ಬಿಸ್ನೆಸ್ ಏನಿದೆ ಅದು ಒಳ್ಳೇದಿರ್ಬೋದು, ಆದರೆ ವೆರಿ ರಿಸ್ಕಿ ಜಾಬ್ ಅದು. ಹೆಣ್ಮಕ್ಳು ಪಿ ಜಿ ನಡೆಸೋದು, ಬ್ಯಾಚುಲರ್ ಹುಡುಗ ನೀನು ಲೇಡೀಸ್ ಪಿ ಜಿ ಅಂತ ಬೋರ್ಡ್ ಹಾಕಿದ್ಮೇಲೆ ನೀನೇ ಒಳಗೆ ಹೋಗೋಕ್ಕಾಗಲ್ಲ, ಹೆಂಗೆ ನಡೆಸ್ತೀನಿ ನೀನು? ನೋಡಿ ಸರ್, ಮದುವೆ ಆಗಿರಲಿಲ್ಲ ಅವಾಗ, ನಾವು ಇನ್ನೂ ಬ್ಯಾಚುಲರು. 2003ರಲ್ಲಿ ನಾವು ಇನ್ನು 26-27 ಆಸ್ಪಾಸ್ನಲ್ಲಿದ್ದಂಥವ್ರು. ಆಗ ನಮ್ಮ ಸ್ನೇಹಿತರು ಧೈರ್ಯ ಕೊಡ್ತಾರೆ. ಅದರಲ್ಲಿ ಒಂದಿಬ್ಬರು ಯಾವ ಕಾರಣಕ್ಕೂ ನೀನು ಮಾಡಿದ್ರೆ ಭಾಳ ತೊಂದರೆ, ಊರಿಗೆ ವಾಪಸ್ ಹೋಗ್ಬೇಕಾಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ತಲೆ ಮೇಲೆ ಬಂದುಬಿಡುತ್ತೆ. ಆದರೂ ಅದನ್ನೆಲ್ಲ ಶಾಂತವಾಗಿ ನಿಭಾಯಿಸಿ 3 ಜನ ಸ್ನೇಹಿತರು ಹೇಳ್ತಾರೆ, ನಾನು ಇಷ್ಟಿಷ್ಟು ಹಣ ಹೊಂದಿಸಿ ನಿಮಗೆ ಪಾರ್ಟ್ನರ್ ಆಗಿ ಕೇಳ್ತೀನಿ, ಬಟ್ ನಾವು ಸ್ಲೀಪಿಂಗ್ ಪಾರ್ಟ್ನರು, ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನ ಎಲ್ಲಿ ತರ್ಕೊಡೋದು ನೀವು.